ವಿಚಾರವಾದಿ ಹಾಗೂ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಯನ್ನು ಖಂಡಿಸಿ ಜಿಲ್ಲೆಯಾದ್ಯಂತ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದೆ. ಮಂಗಳೂರಿನಲ್ಲಿ ಪಿಎಫ್ಐ ಹಾಗೂ ಸಮಾನ ಮನಸ್ಕ ಸಂಘಟನೆಗಳು ಪ್ರತಿಭಟಿಸಿ ಹಂತಕರ ಬಂಧನಕ್ಕೆ ಆಗ್ರಹಿಸಿದೆ. ದುಷ್ಕರ್ಮಿಗಳ ಗುಂಡಿಗೆ ಕಳೆದ ರಾತ್ರಿ ಬೆಂಗಳೂರಿನಲ್ಲಿ ಹತ್ಯೆಯಾದ ವಿಚಾರವಾದಿ ಹಾಗೂ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಖಂಡಿಸಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೆದಿದೆ. ಮಂಗಳೂರಿನ ಪುರಭವನದ ಮುಂಭಾಗದಲ್ಲಿ ಗಾಂಧಿ ಪ್ರತಿಮೆ ಬಳಿ ಪಿಎಫ್ಐ ಸಂಘಟನೆ ನೇತೃತ್ವದಲ್ಲಿ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಯಿತು. ಇನ್ನು ಪ್ರತಿಭಟನಾಕಾರರು ಆರ್ಎಸ್ಎಸ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ವಿಚಾರವಾದಿಗಳ ಹತ್ಯೆಯ ಹಿಂದಿರುವ ದುಷ್ಕರ್ಮಿಗಳನ್ನ ಮತ್ತು ಷಡ್ಯಂತ್ರದ ರೂವಾರಿಗಳನ್ನ ಕಾನೂನಿನ ಕುಣಿಕೆಗೆ ತರಲು ಸರ್ಕಾರವು ತುರ್ತು ಕ್ರಮ ಕೈಗೊಳ್ಳಬೇಕು. ವಿಚಾರವಾದಿಗಳ ಹತ್ಯೆಯ ಹಿಂದೆ ಸಂಘ ಪರಿವಾರದ ಕೈವಾಡವಿದೆ ಎಂದು ಪಿಎಫ್ಐ ಮುಖಂಡ ರಜಾಕ್ ಕೆಮ್ಮಾರ ಆರೋಪಿಸಿದ್ರು. ವಿಚಾರವಾದಿಗಳ ಹತ್ಯೆಯನ್ನು ಮಾಡಿ ಸಂಘ ಪರಿವಾರಕ್ಕೆ ಧಿಕ್ಕಾರ. ಆದ್ರಿಂದ ಯಾವತ್ತೂ ಕೂಡ ಇವರ ಮುಂದೆ ಇಲ್ಲಿನ ಜನಗಳು ಶೂದ್ರರಾಗಿ, ದಲಿತರಾಗಿ ಅಥವಾ ಇವರ ಅಡಿಯಾಳುಗಳಾಗಿ ಇರಬೇಕು ಅಂತ ಹೇಳಿ ಇವರು ಭಾವಿಸ್ತಾ ಇದ್ದಾರೆ. ಅದನ್ನ ಸಹಸ್ರ ವರ್ಷಗಳಿಂದ ಅವರು ಉಳಿಸಿಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಶೋಷಣೆಯ ಒಂದು ಸಮಾಜವನ್ನು ಅವರು ನಿರ್ಮಿಸಿದ್ದಾರೆ. ಆದ್ರೆ ಸ್ವಾತಂತ್ರ್ಯ ನಂತರ ಏನಾಯ್ತು ಅಂತ ಹೇಳಿದರೆ ಇಲ್ಲಿ ಪ್ರಜಾಪ್ರಭುತ್ವದ, ಅದೇ ರೀತಿ ವೈಚಾರಿಕತೆಯ, ಅದೇ ರೀತಿ ಜಾತ್ಯತೀತೆಯ ಆ ಕನಸನ್ನು ಇಲ್ಲಿ ಬಿಚ್ಚಿದಂತಹ ಆ ಮಹನೀಯರು ಯಾರಿದ್ದಾರೆ ಅದನ್ನೇ ಯಾವತ್ತೂ ಕೂಡ ಒಪ್ಪಿಕೊಳ್ಳಿಕ್ಕೆ ಮನುವಾದಿಗಳಿಗೆ ಅಥವಾ ಮೇಲ್ವರ್ಗದ ಬಲಪಂಥೀಯರಿಗೆ ಯಾವತ್ತೂ ಕೂಡ ಸಾಧ್ಯ ಆಗಲಿಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಈ ನಡುವೆ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸಮಾನ ಮನಸ್ಕರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ಗೌರಿ ಲಂಕೇಶ್ ಅಮರ್ ರಹೆ ಎಂದು ಘೋಷಣೆಯನ್ನ ಪ್ರತಿಭಟನಾಕಾರರು ಕೂಗಿದ್ರು. ಐ ಆಮ್ ಆಲ್ಸೋ ಗೌರಿ ಎಂಬ ಬರಹದ ಭಿತ್ತಿಪತ್ರ ಹಿಡಿದು ಪ್ರತಿಭಟನೆ ನಡೆಸಿದ್ರು. ದೇಶದ ಸಂಸ್ಕೃತಿಗೆ ಅವಮಾನವಾಗುವಂತಹ ಘಟನೆ ನಡೆದಿದೆ. ಮಾನವ ಹಕ್ಕಿನ ಹೋರಾಟಗಾರ್ತಿಯಾಗಿ ಧ್ವನಿಯಾಗಿದ್ರು ಎಂದು ಸಾಹಿತಿ ಚಂದ್ರಕಲಾ ನಂದಾವರ ಹೇಳಿದ್ರು. ಈ ಸಂವಿಧಾನಾತ್ಮಕವಾದ ಕಾರ್ಯಾಂಗವನ್ನು, ನ್ಯಾಯಾಂಗವನ್ನು ಪ್ರಶ್ನಿಸಬೇಕಾಗಿತ್ತು, ಸತ್ಯವನ್ನು ಹೇಳಬೇಕಾಗಿತ್ತು. ಅದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲದ, ಪುರುಷರಿಗೂ ಸಾಧ್ಯ ಇಲ್ಲದ ದಿನಗಳಲ್ಲಿ ಒಬ್ಬ ಮಹಿಳೆ ಆಗಿ ತನ್ನ ಆತ್ಮಸ್ಥೈರ್ಯದಿಂದ ತನ್ನ ಬರಹವನ್ನು, ತನ್ನ ರಚನಾತ್ಮಕ ಕಾರ್ಯಗಳನ್ನು ಮಾಡಿಕೊಂಡು ಬಂದಂತಹ ಸೋದರಿ ಗೌರಿಯ ಆತ್ಮ ಅದು ಚಿರಶಾಂತಿಯನ್ನು ಪಡೆಯಲಿ. ಹಾಗೆಯೇ ಆಕೆ ಇನ್ನು ಮುಂದೆ ನಮ್ಮೆಲ್ಲರ ಆತ್ಮದೊಳಗೆ ಸೇರಿ ನಮಗೆ ಮತ್ತಷ್ಟು ಚೈತನ್ಯ ಶಕ್ತಿಯಾಗಲಿ, ನಮ್ಮ ಧೀಶಕ್ತಿಯನ್ನು ಹೆಚ್ಚಿಸಲಿ ಎನ್ನುವಂತ ಮಾತನ್ನು ಹೇಳುತ್ತಾರೆ. ಈ ನಡುವೆ ಡಿವೈಎಫ್ಐ ಮುನೀರ್ ಕಾಟಿಪಳ್ಳ ಮಾತನಾಡಿ, ಕಲಬುರಗಿ ಹತ್ಯೆ ಮಾಡಿದವರೇ ಗೌರಿ ಲಂಕೇಶ್ ಅವರನ್ನ ಹತ್ಯೆ ಮಾಡಿದ್ದಾರೆ. ಈ ಪ್ರಕರಣವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕೆಂದು ಆಗ್ರಹಿಸಿದ್ರು. ನೀವು ಇನ್ನೊಂದು 2-3 ವರ್ಷಗಳಲ್ಲಿ ಮುಂದಿನ ಚುನಾವಣೆ, ಲೋಕಸಭಾ ಚುನಾವಣೆ ನಂತರ ಇದೆಲ್ಲವನ್ನೂ ಕಳ್ಕೊಳ್ಬೇಕಾಗತ್ತೆ. ನಿಮ್ಮ ಯಾವ ರೀತಿಯ MLಗೆ ಮತ್ತು ಯಾವ ರೀತಿಯ ಕೂಟದ ಕಾರುಗಳು ಕೂಡ ಈ ದೇಶದಲ್ಲಿ ಉಳಿತದೆ ಎನ್ನುವಂತ ಗ್ಯಾರಂಟಿ ಇಲ್ಲ. ಬಹುಶಃ ನಿಮ್ಮಲ್ಲಿ ಕೆಲವರು ಆ ಕಡೆ ಬಲಪಂಥೀಯರ ಕ್ಯಾಂಪ್ ಕೂಡ ಸೇರ್ಬೋದು. ಆದ್ರೆ ಅದರಲ್ಲಿರುವಂತಹ ಪ್ರಾಮಾಣಿಕರು, ಜಾತ್ಯತೀತರು ಇವತ್ತೊಂದು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ನೀವು ಇವತ್ತೊಂದು ದೃಢವಾದಂತಹ ಒಂದು ನಿಲುವನ್ನು ತಗೊಳ್ಳಿಲ್ಲ ಅಂದ್ರೆ, ಕೇವಲ ಹೇಳಿಕೆಗಷ್ಟಿಗೆ ಸೀಮಿತ ಆಗದೆ ಬೀದಿಯಲ್ಲಿದ್ದು ಹೋರಾಟವನ್ನು ಮಾಡದಿದ್ರೆ, ಬಲಪಂಥೀಯರ ಬೆದರಿಕೆಗಳನ್ನ ಬೀದಿಯಲ್ಲಿ ನಿಂತು ನೀವು ಮುಖಾಮುಖಿ ಆಗ್ಲಿಕ್ಕೆ ನಮ್ ಜೊತೆ ಸೇರ್ಲಿಲ್ಲ ಅಂದ್ರೆ ಖಂಡಿತವಾಗಿ ಈ ದೇಶದ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ, ನೀವು ಕೂಡ ಉಳಿಯೋದಿಲ್ಲ, ನಿಮ್ಮ ಯಾವ ಸ್ಥಾನಮಾನ ಕೂಡ ಉಳಿಯೋದಿಲ್ಲ ಅಂತ ನಾನು ಕಾಂಗ್ರೆಸ್ ಅವರಿಗೆ ಹೇಳಲಿಕ್ಕೆ. ಗೌರಿ ಲಂಕೇಶ್ ಹತ್ಯೆಯನ್ನು ಖಂಡಿಸಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೆದಿದೆ. ಶೀಘ್ರದಲ್ಲಿ ಆರೋಪಿಗಳನ್ನು ಬಂಧಿಸಬೇಕೆಂಬ ಒತ್ತಾಯವೂ ಕೇಳಿಬಂದಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.